ಅಮೃತವರ್ಷಿಣಿ ಧರಣಿಗೆ ಜೀವಧಾರೆ ಅಮೃತವರ್ಷಿಣಿ. ನನ್ನ ಮಗ ವಿಜಯ್ಗೋಸ್ಕರ ನಾನು ಸೆಲೆಕ್ಟ್ ಮಾಡಿರೋ ಹುಡುಗಿ ಹೆಸರು ಅಮೃತ ಅಂತ. ಹುಡುಗಿ ನೋಡಿದ ತಕ್ಷಣ ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ಸ್ಟೇಟಸ್ ಅಂತಸ್ತಂತ ಯಾವುದನ್ನು ನೋಡದೆ ಅರ್ಜೆಂಟಾಗಿ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿರ್ತೀವಿ. ಅಣ್ಣ, ನನ್ನ ಫ್ರೆಂಡ್ ಒಬ್ರು ನಿನ್ನ ಎಂಗೇಜ್ಮೆಂಟ್ಗೆ ವಿಶ್ ಮಾಡಕ್ಕೆ ಬಂದಿದ್ದಾರೆ. ಅಮ್ಮ, ಇವಳು ನನ್ನ ಫ್ರೆಂಡ್ ಅನಿತಾ ಅಂತ. ಅಣ್ಣನಿಗೂ ಚೆನ್ನಾಗಿ ಪರಿಚಯ. ಹೌದಾ? ಸಂತೋಷ. ಬಾ ಅಮೃತ. ಅಣ್ಣ, ಅನಿತಾ ನಿನ್ನ ಹತ್ರ ಮಾತಾಡ್ಬೇಕಂತೆ. ನೀನೇನು ಟೆನ್ಷನ್ ತಗೋಬೇಡ, ಬಾ ನನ್ನ ಜೊತೆ. ಅನಿತಾ, ನಾ ಈ ಮದ್ವೆನ ನಿಲ್ಸೋದಕ್ಕೆ ತುಂಬಾ ಟ್ರೈ ಮಾಡ್ತಿದ್ದೀನಿ. ಅಮ್ಮನ ಹತ್ರನೂ ಮಾತಾಡ್ದೆ, ಅಣ್ಣನ ಹತ್ರನೂ ಮಾತಾಡ್ದೆ. ಆದ್ರೆ ಏನೂ ಪ್ರಯೋಜನ ಆಗ್ತಾ ಇಲ್ಲ. ಇದು ನಿನ್ನಿಂದ ಸಾಧ್ಯ ಆಗ್ಬಹುದು. ಅದಕ್ಕೆ ನಿಂಗಿಲ್ಲಿ ಕರ್ಸಿರೋದು. ಅವನ ಹತ್ರ ಹೋಗು, ಮಾತಾಡು. ಈಗಲೂ ಅವನ ಮನ್ಸು ಬದಲಾಗಬಹುದು. ನಿಶ್ಚಿತಾರ್ಥದವರೆಗೂ ಸುಮ್ಮನೆ ಇದ್ದನು ಇನ್ನ ಅವನ ಮನಸ್ಸು ಬದಲಾಯಿಸ್ಕೊಂತಾನ. ಅವನೀ ಮದ್ವೆ ಇಷ್ಟಪಟ್ಟು ಒಪ್ಕೊಂಡಿಲ್ಲ. ಅಮ್ಮನ ಮೇಲಿರೋ ಪ್ರೀತಿ ಭಯಕ್ಕೆ ಮದ್ವೆ ಆಗ್ತಾ ಇದ್ದಾನೆ. ಈ ಮದ್ವೆ ಅವನಿಗಿಷ್ಟ ಇಲ್ಲ ಅಂತ ಅವನಿರೋ ರೀತಿಯಿಂದಾನೇ ಗೊತ್ತಾಗತ್ತೆ. ಈಗ್ಲೂ ನೋಡು, ಅವನ ಮುಖದಲ್ಲಿ ತನಗೆ ಎಂಗೇಜ್ಮೆಂಟ್ ಆಗ್ತಾ ಇದೆ ಅನ್ನೋ ಸಂತೋಷನೇ ಇಲ್ಲ. ಯಾಕಂದ್ರೆ ಅವನ ಮನ್ಸಿನಲ್ಲಿ ಈಗ್ಲೂ ನೀನಿದ್ಯಾ. ಹಾಗಾದ್ರೆ ವಿಜಯ್ ನಂಗೆ ಸಿಗ್ತಾನಲ್ವಾ? ಒಂದ್ ವೇಳೆ ಅವನಿ ಮದ್ವೆನ ಕ್ಯಾನ್ಸಲ್ ಮಾಡಕ್ ಒಪ್ಲಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ನಾನ್ ಹೇಳ್ದಷ್ಟು ಮಾಡು. ಅದು ಅವತ್ತು ನೀವು ನಮ್ಮ ಮನೆಗೆ ಬಂದಿದ್ರಲ್ಲ, ನೀವು ಯಾರು ಅನ್ನೋದೇ ಗೊತ್ತಿಲ್ಲದೆ ನಾನು ನಿಮ್ಗೇನೇನೋ ಬೈದ್ಬಿಟ್ಟೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಐ ಆಮ್ ಸಾರಿ. ಪರವಾಗಿಲ್ಲ ಬಿಡಿ, ನಾನು ಯಾವಾಗಲೂ ಹೀಗೆ ಎಲ್ರಿಗೂ ಏನಾದರೂ ಒಂದು ಶಾಕ್ ಕೊಡ್ತಾನೆ ಇರ್ತೀನಿ. ಪರವಾಗಿಲ್ಲ ಕಣ್ರಿ, ನೀವು ತುಂಬ ಡೇರ್ ಇದ್ದೀರಾ. ಶಾಂತಲಾ ಅವರೇ, ಸದ್ಯದಲ್ಲೇ ನಿಮ್ಮ ಮಗನಿಗೆ ಮದುವೆ ಮಾಡೋ ಯೋಚನೆ ಇಲ್ವಾ? ಯೋಚನೆಯೂ ಇದೆ. ಎಲ್ಲದಕ್ಕೂ ಟೈಮ್ ಬರಬೇಕಲ್ಲ. ಹುಡುಗರ ವಿಷಯ ಹಾಗಿರಲಿ. ನಿಮ್ಮ ವರ್ಷಕ್ಕೆ ಯಾವಾಗ ಮದುವೆ ಮಾಡ್ತೀರಾ? ಅಯ್ಯೋ, ಅಮೃತಾಗಾದರೆ ಇಂಥ ಒಳ್ಳೆ ಸಂಬಂಧ ಸಿಕ್ಕಿದೆ. ಇಂಥದ್ದೇ ಅದೃಷ್ಟ ಅವಳಿಗೂ ಇರಬೇಕಲ್ವಾ? ಯೋಚನೆ ಮಾಡಬೇಡಿ, ಒಳ್ಳೆ ಹುಡುಗನೇ ಸಿಗ್ತಾನೆ. ಒಂದು ನಿಮಿಷ ಬಂದೆ. ವಿಜಯ್, ಆ ಚಂದ್ರನ್ ನೋಡಿದ್ಯಾ? ಅನಿತಾ ಪ್ಲೀಸ್, ನಾನಿವಾಗ ಇದನ್ನೆಲ್ಲ ಮಾತಾಡೋ ಮೂಡಲಿಲ್ಲ. ಆ ಚಂದ್ರ ತುಂಬ ಮೋಸ ಮಾಡ್ತಾನೆ. ಒಬ್ಬೊಬ್ಬರ ಕಣ್ಗೂ ಒಂದೊಂದು ಥರ ಕಾಣಿಸ್ಕೊತಾನೆ. ಕೆಲವ್ರಿಗೆ ಮೊಲದ ಥರ ಕಾಣಿಸ್ಕೊತಾನೆ, ಮಕ್ಳಿಗೆ
ಹೊಳೆಯೋ ಚೆಂಡಿನ ಥರ ಕಾಣಿಸ್ಕೊತಾನೆ. ಆದರೆ ನನಗೆ ಅದ್ರಲ್ಲಿ ನೀನೇ ಕಾಣಿಸ್ತೀಯ. ಅದನ್ನು ಹಿಡಿಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರೂ ಅದು ಸಿಗಲ್ಲ. ನೀನು ಹಾಗೆ ಆಗ್ತಿದ್ಯಾ. ನನಗೆ ನಿನ್ನ ದೂರ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ನನಗೆ ನೀನು ಬೇಕು ವಿಜಯ್, ನನಗೆ ನೀನು ಬೇಕು. ಮುಹೂರ್ತ ಮೀರ್ತಾ ಇದೆ, ಬೇಗ ಹುಡುಗ ಹುಡುಗಿ ಕರ್ಕೊಬನ್ನಿ. ವಿನಯ್, ವಿಜಯ್ ಎಲ್ಲಿ? ಗೊತ್ತಿಲ್ಲ ಚಿಕ್ಕಮ್ಮ, ಇಲ್ಲೆಲ್ಲೋ ಇರ್ಬೋದು. ಅಣ್ಣ, ವಿಜಯ್ ಏನಾದರೂ ಸಿಕ್ಕಿದ್ದೇನಣ್ಣ? ನಾನು ಅವನನ್ನೇ ಹುಡುಕ್ತಾ ಇದ್ದೀನಪ್ಪ. ಶಾಂತಲಾ, ವಿಜಯ್ ನೋಡಿದ್ಯಾ? ನಾನು ವಿಜಯ್ನೇ ಹುಡುಕ್ತಾ ಇದ್ದೀನಿ ರೀ. ಏನಾಯ್ತು? ವಿಜಯ್ ಎಲ್ಲೂ ಕಾಣಿಸ್ತಾ ಇಲ್ಲಮ್ಮ. ನೀವೆಲ್ಲಾದ್ರೂ ನೋಡಿದ್ರಾ? ಎಲ್ಲೂ ಹೋಗ್ತಾನೆ, ಇಲ್ಲೇ ಎಲ್ಲೋ ಇರಬೇಕು. ಹೋಗಿ ಹುಡುಕಿ ಹುಡುಕಿ. ಏನಣ್ಣ, ಈಗಿನ ಕಾಲದ ಹುಡುಗರಿಗೆ ರೆಸ್ಪಾನ್ಸಿಬಿಲಿಟಿ ಅನ್ನೋದೇ ಇಲ್ಲ. ಇಲ್ಲಪ್ಪ, ನೀವು ಹುಡ್ಕು, ನಾ ಹೋಗಿ ನೋಡ್ಕೊ. ವಿಜಯ್, ನನ್ನಿಂದ ದೂರ ಆಗಿ ನೀನು ಸಂತೋಷವಾಗಿರ್ತೀಯ? ಇಲ್ಲ, ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ನನ್ನಿಂದ ದೂರ ಆಗೋ ದುಃಖಕ್ಕಿಂತ ನೀನು ನನ್ನಿಂದ ದೂರ ಆಗಿ ಅನುಭವಿಸೋ ನೋವನ್ನು ಯೋಚನೆ ಮಾಡಿದ್ರೆ ನನಗೆ ದುಃಖ ಆಗ್ತಾ ಇದೆ. ಈಗಲೂ ಏನೂ ಆಗಿಲ್ಲ ವಿಜಯ್. ನಿನ್ನ ತಾಯಿ ಹತ್ರ ಮಾತಾಡು. ಇವತ್ತು ನೀನು ಮೌನವಾಗಿದ್ದರೆ ನಾವು ಲೈಫ್ ಲಾಂಗ್ ಈ ನೋವನ್ನು ಅನುಭವಿಸ್ಬೇಕಾಗುತ್ತೆ. ಪ್ಲೀಸ್ ವಿಜಯ್, ನನ್ನ ಮಾತು ಕೇಳು. ಅನಿತಾ, ಅವರಿಷ್ಟದ ವಿರುದ್ಧವಾಗಿ ನಡ್ಕೊಳ್ಳೋದಕ್ಕೆ ನನ್ನಿಂದ ಆಗಲ್ಲ. ನಾವಿಬ್ಬರು ಇಲ್ಲಿರೋದನ್ನ ಯಾರಾದರೂ ನೋಡಿದ್ರೆ ಪ್ರಾಬ್ಲಮ್ ಆಗತ್ತೆ. ಪ್ಲೀಸ್ ಇಲ್ಲಿಂದ ಹೊರಟೋಗು. ವಿಜಯ್, ವಿಜಯ್, ನಿಜವಾಗ್ಲೂ ನೀನ್ ಈ ಮಾತು ಹೇಳ್ತಾ ಇದೀಯಾ? ನಿನಗೆ ನನ್ನ ಮೇಲೆ ಯಾವ ಭಾವನೆನೂ ಇಲ್ವಾ? 3 ವರ್ಷ ನಾವು ಆಡಿದ ಮಾತುಗಳು, ನಾವು ಮಾಡಿದ ಪ್ರಾಮಿಸ್ಗಳು ಯಾವುದು ನೆನಪಿಗಿಲ್ವಾ? ನೋಡು, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು, ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ. ವಿಜಯ್, ವಿಜಯ್, ಆಗಲ್ಲ ಅಲ್ಲ? ನನಗೆ ಗೊತ್ತು ನೀನು ಈಗಲೂ ನನ್ನ ಬೆಟ್ಟದಷ್ಟು ಪ್ರೀತಿ ಮಾಡ್ತಿದ್ಯಾ ಅಂತ. ಆದರೆ ಯಾಕೆ ನೀನು ಧೈರ್ಯವಾಗಿ ನಿನ್ನ ತಾಯಿ ಹತ್ರ ಹೇಳ್ಕೊಳ್ತಾ ಇಲ್ಲ? ಹೇಳು ವಿಜಯ್, ಹೇಳು. ವಿಜಯ್, 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 ಏಯ್, ಏನೋ ಇದು? ಕೆಳಗಡೆ ಎಂಗೇಜ್ಮೆಂಟ್ ಫಂಕ್ಷನ್ಗೆ ಎಲ್ಲರೂ ಕಾಯ್ತಾ ಇದ್ದಾರೆ. ಇಲ್ಲಿ ಏನು ಮಾಡ್ತಿದ್ಯೋ? ಅದು ಅಮ್ಮ, ಕೆಳಗೆ ಉಸಿರು ಕಡ್ದಂಗೆ ಆಗ್ತಾ ಇತ್ತು, ಅದಕ್ಕೆ ಇಲ್ಲಿಗೆ ಬಂದೆ. ಹೌದಾ? ಬಾ ಹೋಗೋಣ. ನಡಿ.
अमृतवर्षिणी